ಪ್ಯೂರ್ ಆಗಿ ಹೇಳ್ತೀವಿ, ಮಂಗಳೂರಿಂದ ನಾವು ಆಪ್ಷನ್ಸ್ ಇದು ಅಂತ ಏನೇನೋ ಕಂಪ್ನಿಯಸ್ ಹೇಳೋರು, ಅದು ಗೂಗಲ್ ಅಲ್ಲೇ ಇರ್ತಿರ್ಲಿಲ್ಲ. ಆದ್ರೂ ಇಲ್ಲ ಸರ್ ನಮ್ ಕಾಲ್ಸ್ ನೋಡಿ ನೀವು ಟ್ರೈ ಮಾಡಿ ಆಮೇಲೆ ಕೊಡಿ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಎಲ್ಲ ಹಿಂಗ್ ನೋಡಿ ತಿರುಗಿ ಹಿಂಗ್ ನೋಡೋ ಅಷ್ಟ್ರಲ್ಲಿ ನಮ್ದು ಒಂದು 6 months ಅಲ್ಲೇ 5-6 lakh ಕೊಟ್ಟೋಯ್ತು. ನನ್ ಗ್ಯಾಪ್ ಬೇರೆ ಆಗೋಯ್ತು, ಮತ್ತೆ ಕೆಲಸ ಹುಡ್ಕೋ ಇದ್ರು ಇಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದೆ. ಸೊ ಅವನೇನ್ ಹೇಳ್ದ, ಯಾವ್ದಾದ್ರು ಫುಡ್ ಡೆಲಿವರಿ ಅದು ಇದು ಮಾಡೋ ಅಂತ. ಅವಾಗ ಊಬರ್ ಇಟ್ಸ್ ಅಂತ ಇತ್ತು. 2009 ಜನವರಿಯಲ್ಲಿ ಅವನದೇ ಒಂದು ಮೊಬೈಲ್ ಇತ್ತು, ಅವ್ನು ಹೊಸ ತಗೊಂಡಿದ್ದ, ಅದನ್ನ ಕೊಟ್ಟು 1,500,000 ಕೊಟ್ಟು ಜಾಯಿನ್ ಮಾಡಿಸ್ತಾ. ಸೊ ಅಲ್ಲಿಂದ ಏನ್ ಮಾಡಿದೆ, ನಾನು ಕಷ್ಟಪಟ್ಟು ದುಡ್ದೆ 23 hours ಎಲ್ಲ ಡೆಲಿವರಿ ಮಾಡಿದ್ದೀನಿ ಒಂದ್ ಡೇಲಿ ಫುಲ್. ನಮ್ಮ ಫ್ರೆಂಡ್ ರೂಮ್ ಅಲ್ಲಿ ಅಲ್ಲೇ ಇನ್ನೊಬ್ಬ ಪರಿಚಯ ಅದ, ಅಲ್ಲಿ ನ್ಯೂ ವಿಯಲ್ ರೋಡ್ ಅಲ್ಲಿ, ಅಲ್ಲೇ ಮಲಗಿದ್ದು ಆರ್ಡರ್ ಬಂದ ತಕ್ಷಣ ಇದು ಹೋಗೋದು. ದಿನಕ್ಕೆ ಬರೀ ₹5 ಲಾಸ್ಟ್ ನೈಟ್ ಮಲಗೋ ಒಂದು ಬೌನ್ಸ್ ಕ್ರೀಮ್ ಬಿಸ್ಕೆಟ್ ತಿನ್ಕೊಂಡು ಮಲಗ್ತಾ ಇದ್ದೆ. ನಾನ್ ಮಾಡಿದ ತಪ್ಪು ಇನ್ ಯಾರು ಮಾಡಬಾರ್ದು. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಒಬ್ರು ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದಾರೆ ಅಂಡ್ ಅವ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ದುರಂತಗಳನ್ನ ನೋಡಿದ್ದಾರೆ. ಸೊ ಎಲ್ಲರೂ ಬರೀ ಪಾಸಿಟಿವ್ ಸೈಡೇ ಮಾತಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಆದ್ರೆ ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಇಷ್ಟು ಕೋಟಿ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಕೋಟಿ ಕಳ್ಕೊಂಡಿರೋರು, ಲಕ್ಷ ಕಳ್ಕೊಂಡಿರೋರು ನೋವು ಕಳ್ಕೊಂಡಿರೋರಿಗೆ ಗೊತ್ತು. ಸೊ ಕಳ್ಕೊಂಡಿರೋರು ಹೆಂಗ್ ಕಳ್ಕೊಂಡ್ರು, ಯಾವ ರೀತಿ ಕಳ್ಕೊಂಡ್ರು, ಈ ಹೊಸಬಳಕರು ಕಾರ್ಯಕ್ರಮ ಮೇನ್ ಉದ್ದೇಶನ ಬಂದು ಸ್ಟಾಕ್ ಮಾರ್ಕೆಟ್ ನಾವು ಬರೀ ಒಂದು ನಾಣ್ಯ, ಬರೀ ಒಂದು ಫೇಸ್ ತೋರಿಸ್ತೀರಾ, ಆಪೋಸಿಟ್ ಫೇಸ್ ಸಹ ತೋರಿಸ್ತಾ ಇದೀವಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ದುಡ್ಡು ಕಳ್ಕೊತಾರೆ, ಏನಕ್ಕಾಯ್ತು, ಹೆಂಗಾಯ್ತು, ಮೈಂಡ್ ಸೆಟ್ ಯಾವ ತರ ಇತ್ತು, ಸೈಕಾಲಜಿ ಯಾವ ತರ ಇತ್ತು ಎಲ್ಲಾನು ಅವನ್ನೇ ಕೇಳಿ ತಿಳ್ಕೊಳ್ಳೋಣ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಹೇಳಿ ಸರ್, ಸೊ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಅಂಡ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೆಂಗಾಯ್ತು ಈ ದುರಂತ ಅನ್ನೋದು ನನಗೆ ಸ್ವಲ್ಪ ವಿವರಿಸಿ ಹೇಳಿ ಸರ್. ಏಜ್ 32. ನಾನು ಡಿಗ್ರಿ 2014 ಅಲ್ಲಿ ಮುಗಿಸ್ದೆ BBM. ಸೊ ಆಮೇಲೆ MBA ಜಾಯ್ನ್ ಆದೆ. MBA ಮಾಡ್ಕೊಂಡು ಆಮೇಲೆ ನಮ್ ಸೀನಿಯರ್ ಒಬ್ರು ಡಿಗ್ರಿ BBM ಮಾಡುವಾಗ ಪರಿಚಯ ಆಗಿದ್ರು. ಸೊ ಅವರು 2017 ಅಲ್ಲಿ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರು. ಇದು ಮಾಡ್ಬೋದು, ಈಗ ಮಾಡಿದ್ರೆ ಇದು ಅಂತ. ಅವ್ರ ಒಂದು ಅಂಗಡಿ ಇಟ್ಕೊಂಡಿದ್ರು, ಒಂದ್ ಚಿಕ್ಕದು ಶಾಪ್, ಸಿಗರೇಟ್ ಶಾಪ್ ಎಲ್ಲ. ಜೊತೆಗೆ ಹೇಳಿದ್ರು ಇದನ್ನ ಮಾಡ್ಕೊಂಡು ಇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೆಲ್ಲ. ಅವಾಗ ನಾನು ಝೆರೋದಲ್ಲಿ ಓಪನ್ ಮಾಡ್ಕೊಂಡೆ ಫಸ್ಟ್ ಟೈಮ್. ಸೊ ಅವಾಗ ಅವ್ರು ಹೇಳಿದ್ರು ನ್ಯೂಸ್ ಎಲ್ಲ ತಿಳ್ಕೊಬೇಕು, ಮಾಡ್ಬೇಕು ಅಂತ. ನನ್ಗೆ ಅದನ್ನ ನೋಡಿದ್ಮೇಲೆ ಮಾಡ್ಬೇಕು, ಹೌದು ಮಾಡೋಣ ದುಡ್ಡು ಅನಿಸ್ತು. ಮತ್ತೆ ಮನೇಲೆಲ್ಲ ಸಾಲ ಮಾಡಿ ಒಡವೆ ಎಲ್ಲ ಇತ್ತು. ನಮ್ಮಮ್ಮಗೆ ಹೇಳ್ಬಿಟ್ಟು ಅವ್ರು ನಂಬಿಕೆ ಮೇಲೆ ಕೊಟ್ರು. ನಾನು ಇಟ್ಬಿಟ್ಟು ಎಲ್ಲ ಒಂದ್ 50,000 1 ಲಕ್ಷಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಬ್ಲೈಂಡ್ ಕಾಲ್ಸ್, ಬರೀ ಬಾರ್ ಗ್ರಾಫ್ ನೋಡೋದು, ಚಾಟು, ಬೈ ಸೆಲ್, ರೆಡ್ ಇದ್ರೆ ಸೆಲ್ಲು, ಗ್ರೀನ್ ಇದ್ರೆ ಬೈ, ಇದೇ ತರ ಮಾಡ್ಕೊಂಡು ಹೋಗಿ ಅದು ಅವಾಗ ಒಂದು ಆಲ್ಮೋಸ್ಟ್ 3-4 lakh ಈಕ್ವಿಟಿಯಲ್ಲಿ ಒಂದು 40-50,000 ಹೋಯ್ತು. ಮೇನ್ ಕಮಾಡಿಟಿ ಮಾಡಿದ ಅವಾಗ ಲಾಟ್ಸ್ ಟುಗೆದರ್, ಜಿಂಕು, ಲೀಡು, ಲೆಡ್ ಇದೆಲ್ಲ ತಗೊಂಡು, ಸಿಲ್ವರ್ ಇದೆಲ್ಲ ತಗೊಂಡು ಹ್ಯೂಜ್ ಆಗಿ ಲಾಸ್ ಆಗೋಯ್ತು. ಅವಾಗಲೇ 2017 ಅಲ್ಲೇ ಫುಲ್ ಆಯ್ತು. ಅವಾಗ ಕೆಲಸ ಮಾಡ್ತಾ ಇದ್ದೆ, ಅವಾಗ ತಾನೇ ಒಂದು BPO ಕಂಪ್ನಿ ಜಾಯ್ನ್ ಆಗಿದ್ದೆ. ಸೊ ಅವಾಗ ಮಾರ್ಚ್ ಅಲ್ಲಿ ಜಾಯ್ನ್ ಆಗಿದೆ. ನವೆಂಬರ್ ಅಲ್ಲಿ ಒಬ್ಬ ನಮ್ ಫ್ರೆಂಡ್ ಇನ್ನೊಬ್ಬ ಹೇಳ್ದ, ನೀನ್ ಇಷ್ಟೆಲ್ಲ ಸಾಲ ಇಟ್ಕೊಂಡು ಮಾಡಕ್ಕಾಗಲ್ಲ, ತೀರ್ಸಕ್ಕೆಲ್ಲ ಆಗಲ್ಲ, ಒಂದ್ ಬಿಸ್ನೆಸ್ ಮಾಡೋಣ ಕನ್ಸಲ್ಟೆನ್ಸಿ, ನೀನ್ ಕೆಲಸ ಬಿಟ್ಟು ಬಾ ಅಂತ ಹೇಳ್ದ. ಸೊ ಕೆಲಸ ಬಿಟ್ಟೆ. ಆಮೇಲೆ ಸಾಲ ಕಟ್ಟಕ್ಕಾಗ್ಲಿಲ್ಲ, ಎಲ್ಲ ಮನೆ ಹತ್ರ ಬರಕ್ ಶುರು ಆದ್ರು. ಎಲ್ಲ ಸಾಲ, ಪರ್ಸನಲ್ ಲೋನ್ 1.5 ಲಕ್ಷ ಬೇರೆ ತಗೊಂಡಿದ್ದೆ. ಸೊ ಆಮೇಲೆ ಮನೇಲೆಲ್ಲ ಗೊತ್ತಾಯ್ತು, ಮನೇಲಿ ಹೇಳ್ದೆ ಹಿಂಗೆ ಅಂತ. ಆದ್ರೆ ಅವಾಗ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರೆ ಈಗ ಶೇರ್ ಮಾರ್ಕೆಟ್ ಅಂದ್ರೆ ಏನು ಗೊತ್ತಿಲ್ಲ, ಜೂಜ್ ಆಡ್ತಾ ಇದ್ದಾನೆ, ಇದು ಕ್ರಿಕೆಟ್ ಬೆಟ್ಟಿಂಗ್ ಆಡಿದಾನೆ, ಸ್ಪೀಟ್ ಆಡಿದಾನೆ ಅಂತ, ಗ್ಯಾಮ್ಲಿಂಗ್ ಇದ್ ಮಾಡಿದಾನೆ ಅಂತ ಎಲ್ಲ ಇದಾಗ್ಬಿಡ್ತು ಎಲ್ಲ ಅಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ. ಅಲ್ಲ, ಅಲ್ಲಿ ಆಗಿರೋದೇ ಬೇರೆ. ನಿಮ್ಗೆ ಆಗಿರೋ ನೋವು ಅರ್ಥ ಮಾಡ್ಕೊಳಕ್ ಆಗ್ದಿರಾ, ಆದ್ರೆ ಅವ್ರು ಗೊತ್ತಾಗ್ತಾ ಇಲ್ಲ ಏನಾಯ್ತು, ಲಾಸ್ ಏನಾಯ್ತು. ಬಟ್ ಅಲ್ಲಿ ಇರೋ ಪಕ್ಕದಲ್ಲಿರೋ ಜನಗಳು ಸ್ವಲ್ಪ ಕಿವಿ ಚಿಚ್ಚಿದ್ರು. ಹೌದೌದು, ಜೂಜ್ ಆಡಿದಾನೆ, ಸ್ಪೀಟ್ ಆಡಿದಾನೆ, ಅದ್ರಲ್ಲಿ ಕಳ್ಕೊಂಡಿದ್ದಾನೆ ಅಂತ ನಾನು ಹೇಳಿದ್ರು ಕೂಡ ಯಾರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಆಮೇಲೆ ನಮ್ ಫ್ರೆಂಡ್ಸ್ ಎಲ್ಲ ಇದ್ರು, ಅವರು ಎಲ್ಲ ದೂರ ಆಗ್ತಾ ಬಂದ್ರು, ಎಲ್ಲ ಸಾಲ ಆಯ್ತು, ಇದಾಯ್ತು ಅಂತ. ಸೊ ಆಮೇಲೆ 2017 ಡಿಸೆಂಬರ್ ಇಂದ ನಾನು ಅದೇ ಕನ್ಸಲ್ಟೆನ್ಸಿ ಅಂತ ನಮ್ಮ ಫ್ರೆಂಡ್ ಆಫೀಸ್ ಓಪನ್ ಮಾಡ್ದ ಯಲಹಂಕ ಅಲ್ಲಿ. ಹೋಗಿ ಎಲ್ಲ ಕುತ್ಕೊಂಡಿದ್ವಿ. ಒಂದು 6 ತಿಂಗಳು ವೇಸ್ಟ್ ಆಯ್ತು. ಎಲ್ಲ ಮನೆ ಹತ್ರ ಬರಕ್ ಶುರು ಆದ್ರ. ಆಮೇಲೆ ಎಲ್ಲ ಬೇಜಾರಾಗಿ ಡಿಪ್ರೆಷನ್ ಹೊಟ್ಟೋದೆ. ಆಮೇಲೆ ಮನೆ ಹತ್ರ ಹೋದ್ರೆ ಸಾಲಗಾರರು ಬರೋರು, ಇದಾಗ ಬೇಜಾರಾಗ್ಬಿಟ್ಟು ಕೆಲ್ಸನೂ ಬಿಟ್ಟಿದ್ದೆ, ಏನು ಇನ್ಕಮು ಇರ್ಲಿಲ್ಲ. ಸೊ ಡಿಪ್ರೆಷನ್ ಆಗ್ಬಿಟ್ಟು ನಮ್ ಫ್ರೆಂಡ್ ರೂಮ್ಗೆ ಹೋಗಿ ಸೇರ್ಕೊಂಡೆ ನಾನು. ಅಲ್ಲೂ ಅಷ್ಟೇ, ಅಲ್ಲಿ ಹೋಗಿ ಊಟಕ್ಕೂ ಕಷ್ಟ, ಮನೆ ಬಿಟ್ಬಿಟ್ಟಿದೀನಿ. ಮನೇಲಿ ಬಾ ಅಂತ ಹೇಳ್ತಾ ಇದಾರೆ, ಆದ್ರೆ ಅಲ್ಲಿ ಬಂದ್ರೆ ನಾನಿದ್ರೆ ಹೋಗೋದೇ ಇಲ್ಲ, ಅವರು ದುಡ್ಡು ಕೊಡೋರ್ಗು ಹೋಗಲ್ಲ ಅಂತ. ಎಷ್ಟೊಂದ್ಸತಿ ಅವರು ರೇಷನ್ ಗಿಟ್ಟಿದ್ ದುಡ್ಡನ್ನ ನಮ್ಮ ಅಮ್ಮ ಕೈಲಿ ಕೊಟ್ಟಿರ್ತಾರ, ನಮ್ಮಪ್ಪ ಅದನ್ನ ಕೊಟ್ಟು ಕಳ್ಸಿದಾರೆ.
ಹೋಗಿ ಅವನಿಲ್ಲ ಇಷ್ಟೇ ಇರೋ ತಗೊಳ್ಳಿ ಅಂತ. ಸೊ ಅದೆಲ್ಲ ನೋಡಿ ನಾನು ಮನೆಗೆ ವಾರಕ್ಕೆ ಒಂದ್ಸತಿ ಯಾವಾಗಾದ್ರೂ ಹೋಗಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಬಂದ್ಬಿಡ್ತಾ ಇದ್ದೆ. ಆಮೇಲೆ ದಿನಕ್ಕೆ ಬರೀ ₹5 ಲಾಸ್ಟ್ ನೈಟ್ ಮಲಗೋ ಒಂದು ಬೌನ್ಸ್ ಕ್ರೀಮ್ ಬಿಸ್ಕೆಟ್ ತಿನ್ಕೊಂಡು ಮಲಗ್ತಾ ಇದ್ದೆ. ಸೊ ಆ ತರ ಪರಿಸ್ಥಿತಿ ಇತ್ತು. ಆಮೇಲೆ 2019 ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ, ಅವನಿಗೂ ಒಂದು 20-25 ಸಾವಿರ ಕೊಡ್ಬೇಕಾಯ್ತು. ಬೈದ ಏನೋ ಕೊಡಕ್ ಆಗ್ತಾ ಇಲ್ಲ ಅದು ಇದು ಅಂತ, ಯಾವ್ದಾದ್ರು ಕೆಲ್ಸಕ್ಕೆ ಸೇರು ಬಾ ಅಂತ. ನನ್ ಗ್ಯಾಪ್ ಬೇರೆ ಆಗೋಯ್ತು, ಮತ್ತೆ ಕೆಲಸ ಹುಡ್ಕೋ ಇದ್ರು ಡಿಪ್ರೆಷನ್ ಅಲ್ಲಿ ಇದ್ದೆ. ಸೊ ಅವನೇನ್ ಹೇಳ್ದ, ಯಾವ್ದಾದ್ರು ಫುಡ್ ಡೆಲಿವರಿ ಅದು ಇದು ಮಾಡೋ ಅಂತ. ಅವಾಗ ಊಬರ್ ಇಟ್ಸ್ ಅಂತ ಇತ್ತು. 2009 ಜನವರಿಯಲ್ಲಿ ಅವನದೇ ಒಂದು ಮೊಬೈಲ್ ಇತ್ತು, ಅವ್ನು ಹೊಸ ತಗೊಂಡಿದ್ದ. ಅದನ್ನ ಕೊಟ್ಟು 1,500,000 ಕೊಟ್ಟು ಜಾಯಿನ್ ಮಾಡಿಸ್ದ. ಸೊ ಅಲ್ಲಿಂದ ಏನ್ ಮಾಡಿದೆ, ನಾನು ಕಷ್ಟಪಟ್ಟು ದುಡ್ದೆ. 23 hours ಎಲ್ಲ ಡೆಲಿವರಿ ಮಾಡಿದ್ದೀನಿ ಒಂದ್ ಡೇಲಿ ಫುಲ್ಲು. ನಮ್ಮ ಫ್ರೆಂಡ್ ರೂಮ್ ಅಲ್ಲಿ ಅಲ್ಲೇ ಇನ್ನೊಬ್ಬ ಪರಿಚಯ ಅದ, ಅಲ್ಲಿ ನ್ಯೂ ಮೇಲ್ ರೋಡ್ ಅಲ್ಲಿ, ಅಲ್ಲೇ ಮಲಗಿದ್ದು ಆರ್ಡರ್ ಬಂದ ತಕ್ಷಣ ಇದು ಹೋಗೋದು. ಹಂಗ 23 hours, 15 hours, 16 hours ಹಿಂಗೆ ವರ್ಕ್ ಮಾಡಿ ಎಲ್ಲ ಮಾಡಿ ಬರ್ತಾ ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆದೆ, ಹಂಗೆ ಆಫೀಸ್ ವರ್ಕ್ಗೆ. ನನ್ ಕಷ್ಟಕ್ಕೆ ಇದಾಯ್ತು, ಆದ್ರೆ ನಂದು ಇದೆಲ್ಲ MBA ಎಲ್ಲ ಮಾಡಿ ನಾನು ಫುಡ್ ಡೆಲಿವರಿ ಮಾಡೋದು ನನ್ನ ಕಷ್ಟಕ್ಕೆ ಅದಾಯ್ತು. ಆದ್ರೆ ನಾನು ಬೇರೆ ಆಫೀಸ್ ಕೆಲಸ ಹುಡುಕ್ಲೇಬೇಕು ಅಂತ ಆಮೇಲೆ ಜಾಯ್ನ್ ಆದೆ ಅಮೆಝಾನ್ಗೆ. ಅಮೆಝಾನ್ WDC ಇದೆಯಲ್ಲ, ಅಲ್ಲಿಂದ ಒಂದು ವೇರ್ ಹೌಸ್ ಇದೆ, ಅಲ್ಲಿ ಜಾಯ್ನ್ ಆಗಿದೆ. ಆಫೀಸ್ ಕೆಲಸ, ಅಕೌಂಟಿಂಗು ಎಲ್ಲ, MBA ಫೈನಾನ್ಸ್ ಎಲ್ಲ ಮಾಡಿದ್ನಲ್ಲ. ಸೊ ಎಲ್ಲ ಮಾಡಿದೆ. ಕೊರೋನಾ ಟೈಮಲ್ಲಿ ಎಕ್ಸ್ಟ್ರಾ ಸ್ಯಾಲರಿ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ಇ-ಕಾಮರ್ಸ್ ಇದು ಕಂಪಲ್ಸರಿ ಅಂತ ಪಾಸ್ ಎಲ್ಲ ಕೊಟ್ರು. ಸೊ ಪರ್ ಡೇ ಎಲ್ಲ ಎಕ್ಸ್ಟ್ರಾ ಕೊಡು. ಅದರಿಂದ ನಾನು ಬಡ್ಡಿ ಕೊಟ್ಟಿದ್ದು 10% ಬಡ್ಡಿ ತಗೊಂಡಿದ್ದೆ. ಅದು ಆಮೇಲೆ ಎಲ್ಲಾನು ತೀರ್ಸ್ಕೊಂಡ್ ಬಂದೆ. ಮನೇಲೆಲ್ಲ ಅವರೇ ಒಡವೆ ಕಟ್ಟಿದ್ದೆಲ್ಲ ಅವರೇ ಬಿಡಿಸ್ಕೊಂಡ್ರು. ಹರಾಜ್ಗೆ ಹೋಗ್ಬಿಟ್ಟಿತ್ತು, ಹರಾಜ್ ಲೆವೆಲ್ ವರ್ಗೂ ಹೋಗಿತ್ತು. ಅವ್ರಿಗೆ ಫೋನ್ ಮಾಡಿದ್ಮೇಲೆ ಮನೇಲೆ ಬಿಡಿಸ್ಕೊಂಡ್ರು. ಅದೆಲ್ಲ ಅವರೇ ಕ್ಲಿಯರ್ ಮಾಡಿದ್ರು. ಸಲ ಒಂದ್ 3-4 ಲಕ್ಷ ಬಡ್ಡಿ ಎಲ್ಲ ಕಟ್ಟಿ. ನಾನ್ ಮಿಕ್ಕಿದ್ದು ಬೇರೆ ಪರ್ಸನಲ್ ಲೋನ್ ಅದು ಇದು ಎಲ್ಲ ₹1 ಬಿಡ್ದಂಗೆ ಎಲ್ಲ ಖರ್ಚು ಮಾಡಿ ಹಂಗೆ ಅಮೆಝಾನ್ ಅಲ್ಲಿ 1-2 ವರ್ಷ ಮಾಡಿದೆ. ಆಮೇಲೆ ಒಂದು MNC ಕಂಪನಿಗೆ ಇಂಟರ್ವ್ಯೂ ಕೊಟ್ಟೆ. ಸೊ ಅಲ್ಲಿ ಜಾಯ್ನ್ ಆಗ, ಅಲ್ಲಿ ನೈಟ್ ಶಿಫ್ಟ್ 2 years ಮಾಡಿದೆ. ಸೊ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಝೀರೋಗೆ ಬಂದ್ಬಿಟ್ಟೆ ನಾನು. ಆದ್ರೂ ನನ್ಗೆ ಅದು ಶೇರ್ ಮಾರ್ಕೆಟ್ ಅನ್ನೋದು ಅದೊಂದು ಪ್ಯಾಷನ್ ಆಗಿತ್ತು ನನ್ನ ಮೈಂಡ್ ಅಲ್ಲಿ. ಟಫ್ ಮಾಡಿ ಇದ್ ಮಾಡಿದ್ರೆ ಕಲ್ತು ಮಾಡ್ಬೇಕು, ನಾನು ಯಾವತ್ತಿದ್ರು ಇದು ನನ್ನ ಪ್ಯಾಷನ್, ನನ್ನ ಕೆರಿಯರ್ ಅದರಲ್ಲೇ ಮಾಡ್ಕೋಬೇಕು ಅಂತ ಯಾವಾಗ್ಲೂ ಮೈಂಡ್ ಅಲ್ಲಿ ನೋಡ್ತಾ ಇತ್ತು. ಎಲ್ಲ ಆಯ್ತು. ನೈಟ್ ಶಿಫ್ಟ್ ಅಲ್ಲಿ ಸ್ವಲ್ಪ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು. ಅವಾಗ ಏನ್ ಮಾಡಿದೆ, ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದೆ. ಡಾಕ್ಟರ್ಗೆಲ್ಲ ಹೇಳಿದೆ, ನೈಟ್ ಶಿಫ್ಟ್ ನಿಮ್ಗೆ ಆಗ್ತಾ ನಿಮ್ಮ ಬಾಡಿ ಅಂದ್ರು. 2 years ಮಾಡಿದ್ನಲ್ಲ, ಸೊ ಬಿಟ್ಬಿಟ್ಟು ಅವಾಗ ಗ್ಯಾಪ್ ಇತ್ತು. ಆ ಟೈಮಲ್ಲಿ ನಿಮ್ ಇದ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದೆ. ಸೊ ಬಂದೆ, ಜೂನ್ ಬ್ಯಾಚ್ ಅಲ್ಲಿ ನಾನು ಜಾಯ್ನ್ ಆದೆ. ಆಪ್ಷನ್ಸ್ ಏನು ಗೊತ್ತಿರ್ಲಿಲ್ಲ ಅವಾಗ ನನಗೆ. ನಾನು 2017 ಅಲ್ಲಿ ಮಾಡಿದಾಗ ಈಕ್ವಿಟಿ ಕಮಾಡಿಟೀಸ್ ಮಾಡ್ತಾರೆ. ಆಪ್ಷನ್ಸ್ ಏನು ಗೊತ್ತಿರ್ಲಿಲ್ಲ ಗಾಳಿಗಂದ. ಇಲ್ಲಿ ಬಂದೆ, ಕಲ್ಪುಟ್ ಮಾಡೋಣ ಅಂತ ಮಾಡಿದೆ. ಸೆಲ್ಲಿಂಗ್ ಅಂತ ಹೇಳಿದ್ರಿ, ನೀವು 100% ಹೇಳಿ, ಸಾಲ ಮಾಡಬೇಡಿ ಎಲ್ಲಾನು ಹೇಳಿದ್ರಿ. ಆದ್ರೆ ಅಲ್ಲಿ ಏನಾಯ್ತು, ಈಗ ಮನೆ ಬೇರೆ ಕಟ್ಟಿಸ್ತಾ ಇದ್ವಿ ನಾವು. ಸೊ ಮನೆದು 25 ಲಕ್ಷ 25 ವರ್ಷ ಸಾಲ ತೀರೋದಿತ್ತು. ಸೊ ನನಗೆ ಬರ್ತಾ ಇದೆ 30,000 ಸಂಬಳ, ಎಲ್ಲ EMI ಅದು ಇದು ಹೋಗೋದು. ಸೊ ಒಂದು ಎಕ್ಸ್ಟ್ರಾ ಇನ್ಕಮ್ ಇದ್ರೆ ಏನಾದ್ರು ಆಗುತ್ತೆ, ಬೇಗ ತೀರ್ಸ್ಕೋಬಹುದು ಅನ್ನೋ ಇದಕ್ಕೆ ಏನ್ ಮಾಡಿದೆ, ಮತ್ತೆ ಸಾಲ ಮಾಡಿದೆ 100% ಬಡ್ಡಿಗೆ. 1 ಲಕ್ಷ ಕೇಳಿದೆ ಅವರು ಸೆಲ್ಲಿಂಗ್ ಮಾಡೋಣ ಅಂತಾನೆ. ಅವ್ರೊಂದು ಇಲ್ಲ ಅಂದ್ಬಿಟ್ಟು 50,000 ಕೊಟ್ರು. ಸೊ ಅದೇ ಟೈಮ್ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು ನನಗೆ. ಸರ್ ನಾವು ಫಸ್ಟ್ ಕಾಲ್ ಬಂದಿದ್ ನನಗೆ ಆಪ್ಷನ್ಸ್ ಕಿಂಗ್ಸ್ ಮುಂಬೈಯಿಂದ ಅಂತ. ಸರ್ ನಿಮ್ದೇನಿಲ್ಲ, ಡೈಲಿ ಇಷ್ಟು ಕೊಡ್ತೀವಿ ಪ್ರಾಫಿಟ್ ಅಷ್ಟು ಅಂತ ಎಲ್ಲ ಪ್ರಾಫಿಟ್ ಸ್ಕ್ರೀನ್ ಶಾಟ್ಸೇ ಕಳ್ಸೋರು ನನಗೆ ಪೂರ್ತಿ. ನೀವು ಏನಿಲ್ಲ 50,000 ಇದ್ರು ಮಾಡ್ತೀವಿ, 10,000 ಇದ್ರು ಮಾಡ್ತೀವಿ. ಏನ್ ಮಾಡಿ 50,000 ಅಲ್ಲಿ ಸೆಲ್ಲಿಂಗ್ ಆಗಲ್ಲ. ಓಕೆ ಪಿ ಸೆಲ್ಲು ಸಿ ಸೆಲ್ ಆಗಲ್ಲ. ಸೊ ಇದ್ರಲ್ಲೇ ಡಬಲ್ ಮಾಡ್ಕೊಂಡ್ ಮಾಡೋಣ ಅಂತ ಇದಾದೆ. ಯಾಕಂದ್ರೆ ಅವ್ರು ಡೈಲಿ ಫೋನ್ ಮಾಡೋರೆಲ್ಲ ಸ್ಕ್ರೀನ್ ಶಾಟ್ ಅಟೆಂಪ್ಟ್ ಆಗ್ಬಿಟ್ಟು ನಾನು ಏನ್ ಮಾಡಿದೆ, ಓಕೆ ಅಂತ ಅವ್ರಿಗೆ ಇದ್ ಮಾಡಿದೆ. ಸರಿ, ಫಸ್ಟ್ ದಿನ ಒಂದು 8,000 ಪ್ರಾಫಿಟ್ ಕೊಟ್ರು. ಸೊ ಓಕೆ ನಂಬಿಕೆ ಬಂತು. 20,000 ಕೊಟ್ಟು ಪ್ಯಾಕೇಜ್ ಮಾಡಿ, ಇದು ಸಿಲ್ವರ್ ಪ್ಯಾಕೇಜ್ ಡೈಮಂಡ್ ಅಂತೆಲ್ಲ ಹೇಳಿದ್ರು. 20,000 ಪೇ ಮಾಡಿದೆ. ಸೊ ಹಂಗೆ ನೆಕ್ಸ್ಟ್ ಡೇ ಒಂದು 3,000 ಬಂತು. ನೆಕ್ಸ್ಟ್ ಒಂದು ಥರ್ಡ್ ಡೇ ಏನಾಯ್ತು, 40,000 ಲಾಸ್ ಆಯ್ತು ಒಂದೇ ಸತಿ. ಓಕೆ, ಇನ್ನೊಂದು 20-30,000 ಇತ್ತು ಅವ್ರು ಪ್ರಾಫಿಟ್ ಮಾಡ್ಕೊಟ್ಟಿದ್ದಲ್ಲ. ತಿರ್ಗಿ ಅದು ಹೋಯ್ತು. ಆಮೇಲೆ ರಿಕವರಿ ಕಾಲ್ಸ್ ಅಂತ ಕಾಲ್ ಮಾಡಕ್ ಶುರು ಮಾಡಿದ್ರು. ಇನ್ನೊಂದ್ ಲೈಕ್ ಅಡ್ಜಸ್ಟ್ ಮಾಡಿ ನಿಮ್ದೆಲ್ಲ ಇದ್ ಮಾಡ್ಬಿಡ್ತೀವಿ. ನಾನೆಲ್ಲ ಬೈದೆ, 50,000 ಹೋಗಿದೆ, ಹಿಂಗಾಗ್ಬಿಟ್ಟಿದೆ ಅಂತ. ಆಮೇಲೆ ಏನ್ ಮಾಡಿದೆ, ಮತ್ತೆ ಅವ್ರ ಹತ್ರ ಹೋದೆ, ನಮ್ ಫ್ರೆಂಡ್ ಬೇಕು ಅವ್ರಿಗೆ ಬೇಕಂತ ಹಂಗೆ ಸಾಲ ಇಸ್ಕೊಂಡೆ. ತಿರ್ಗಾ 1 lakh ಇಸ್ಕೊಂಡೆ, ಹಾಕ್ದೆ. ಅದು ಅಷ್ಟೇ, ಹಂಗೆ 1 week ಅಲ್ಲೇ ಹೋಗ್ಬಿಡ್ತದು. ಅದು ಕ್ವಾಂಟಿಟಿ ಎಷ್ಟು ಅಂದ್ರೆ 5,400 ಕ್ವಾಂಟಿಟೀಸ್ ಬೈ ಮಾಡಕ್ ಹೇಳೋರು. ಲಾಸ್ಟ್ ಮೂಮೆಂಟ್ ಎಕ್ಸ್ಪೈರಿ ಡೇಸ್ 5,400 ಕ್ವಾಂಟಿಟೀಸ್ 2,000 ಪ್ಲಸ್ ಅವರೇಜ್ ಮಾಡಿ ಅಂತ. ನಾನ್ ಬ್ಲೈಂಡ್ ಆಗಿ ಮಾಡ್ತಾ ಹೋದೆ. ಎಲ್ಲ ಹೋಗ್ಬಿಟ್ಟು ಹಂಗೆ ಬರ್ತಾ 3 ಲಕ್ಷ ಆಗೋಯ್ತು ಸಾಲ. ಸೊ ಆಮೇಲೆ ನಮ್ ಫ್ರೆಂಡ್ ಇದ್ದ, ಅವನ್ಗೆ ಇದ್ರ ಬಗ್ಗೆ ಹೇಳಿದ್ದೆ. ಅವ್ನು ಆನ್ಲೈನ್ ಕ್ಲಾಸ್ ತಗೊಂಡಿದ್ದಾನೆ. ಅವ್ನು ತಗೊಂಡು ಅವನು ಮಾಡಕ್ ಸ್ಟಾರ್ಟ್ ಮಾಡ್ದ. ಅವನು ಮಾಡ್ತಾ 1.5 ಲಕ್ಷ ಒಂದೇ ದಿನ ಕಳ್ಕೊಂಡ. ಅವನು ಬೈಯಿಂಗ್ ಅದೇ ಇದು ಸ್ಟ್ರಾಟಜಿ ಮಾಡ್ತಿದ್ದೆ, ಎಡ್ಜಿಂಗ್ ಕಲ್ತ್ಕೊಂಡು ಯೂಟ್ಯೂಬ್ ಅಲ್ಲಿ ಯಾರು ನೋಡಿದ್ರೆ ಅದು ನೀವು ಕೊಟ್ಟಿರೋದೆಲ್ಲ.
ಅವನು ಆಮೇಲೆ ಅದು ಅವ್ರ ತಮ್ಮ ಚೀಟಿ ದುಡ್ಡು ಇಸ್ಕೊಂಡು ಒಂದು 2 lakh ವರೆಗೂ ಒಂದೇ ಸರಿ ಹಾಕ್ಬಿಟ್ಟು ಒಂದೇ ಡೇಲಿ ಅದೇನಾಯ್ತು ಒಂದು 5,000 ನೆಗೆಟಿವ್ ತೋರಿಸ್ತು ಅವ್ನಿಗೆ ಅವ್ನು ಮಾಡಿದ ಸ್ಟ್ರಾಟಜಿಯಲ್ಲಿ ಏನೋ BTS ಆತರ ಏನೋ ಮಾಡಿದಕ್ಕೆ. ಸೊ ಮಗ ರೆಡ್ ಅಲ್ಲಿ ನೋಡಕ್ಕಾಗಲ್ಲ, ಗ್ರೀನೇ ಬೇಕು ಅಂತ. ಸೊ ಸರಿ ಅಂದ್ಬಿಟ್ಟು ನಾನು ಲಾಗಿನ್ ಅದೇ. ಆಮೇಲೆ ಅವರೇಜ್ ಮಾಡು ಅಂತ ಇದ್ದ, ಮಾಡಿ 1.5 ಲಕ್ಷ ಒಂದೇ ದಿನ ಕಳ್ಕೊಂಡ್ಬಿಟ್ಟೆ. ಆಮೇಲೆ ನಾನೇನ್ ಮಾಡಿದೆ, ಓಕೆ ಇಷ್ಟು ಒಂದ್ 2 ಲಕ್ಷ ಇಟ್ಕೊಂಡು ಸೆಲ್ಲಿಂಗ್ ಮಾಡೋಣ ನಾನು ಇಬ್ರು ಅಂದ್ಬಿಟ್ಟು ಮತ್ತೆ ಒಂದ್ 2 ಲಕ್ಷ ಒಂದೇ ದಿನ ನಾನು ತಗೊಂಡೆ. ಅವ್ರ ಹತ್ರ ಕೇಳ್ಬಿಟ್ಟು ಯಾರಿಗೂ ಬೇಕು ಸರ್ ಅಂತ ಅವ್ರಿಗೆ ಚೆಕ್ ಎಲ್ಲ ಕೊಟ್ಬಿಟ್ಟು ತಗೊಂಡ್ ಬಂದು ಹಾಕ್ದೆ. ಆಮೇಲೆ ಒಂದು BTS ಕಾಲ್ ಅದೇ ಕೊಟ್ರು ಅವರು 20,000 ನೆಕ್ಸ್ಟ್ ಡೇನೆ ಮಾರ್ನಿಂಗ್ ಬಂದ್ಬಿಡ್ತು. ಓಕೆ ಅದು ಇಟ್ಕೊಂಡು ಅದು ಅವತ್ತು ಸುಮ್ಮನೆ ಅದೇ ನೆಕ್ಸ್ಟ್ ಡೇ ಒಂದು 20,000 ಮಾರ್ನಿಂಗ್ ಬಂದ್ಬಿಡ್ತು. ಫುಲ್ ಖುಷಿ ಆಗೋದು. 240 ಆಗೋಯ್ತು, ಬೇಗ ನಾನು ಸಾಲ ತೀರಿಸ್ಕೋಬಹುದು ಅಂತ. ಆಮೇಲೆ ಏನಾಯ್ತು, ಅವತ್ತೇ ಇನ್ನೊಂದು ಕಾಲ್ ಕೊಟ್ರು. ಅದೇನಾಯ್ತು, ಅದು ಹೋಗ್ತಾ 1,60,000 ಬಂದಿದ್ದು ಸೇರಿ ಎಲ್ಲ ಹೊಟ್ಟೋಯ್ತು ಅವತ್ತೆ. ಸೊ ಇನ್ ಮಿಕ್ಕಿದ್ದು ಇದ್ರಲ್ಲಿ ಇಟ್ಕೊಂಡು ಏನ್ ಮಾಡೋ, 45,000 ಅಂತ ಮತ್ತೆ ಪ್ಯೂರ್ ನೇಕೆಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವ್ರ ಕಾಲ್ಸ್ ಎಲ್ಲ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಯಾರೋ ಮಂಗಳೂರು ಸರ್ ನಾವ್ ಅವ್ರ ತರ ಎಲ್ಲ ಕನ್ನಡದವರು ಪ್ಯೂರ್ ಆಗಿ ಹೇಳ್ತೀವಿ, ಮಂಗಳೂರಿಂದ ನಾವು ಆಪ್ಷನ್ಸ್ ಇದು ಅಂತ ಏನೇನೋ ಕಂಪ್ನಿ ಹೆಸರು ಹೇಳೋರು. ಅದು ಗೂಗಲ್ ಅಲ್ಲೇ ಇರ್ತಿರ್ಲಿಲ್ಲ. ಆದ್ರೂ ಇಲ್ಲ ಸರ್ ನಮ್ ಕಾಲ್ಸ್ ನೋಡಿ ನೀವು ಟ್ರೈ ಮಾಡಿ ಆಮೇಲೆ ಕೊಡಿ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದ್ರನ್ನು ಇಟ್ಕೊಂಡು ಅದನ್ನು ಹಂಗೆ ಕಳ್ಕೊಂಡೆ. ಎಲ್ಲ ಹಿಂಗ್ ನೋಡಿ ತಿರುಗಿ ಹಿಂಗ್ ನೋಡೋಷ್ಟ್ರಲ್ಲಿ ನಂದು ಒಂದು 6 months ಅಲ್ಲಿ 5-6 lakh ಕೊಟ್ಟೋಯ್ತು. ಸೊ ಏನು ಮಾಡಕ್ ಆಗ್ಲಿಲ್ಲ. ಆಮೇಲೆ ಇನ್ನೊಬ್ರ ಹತ್ರ ಹೋದೆ, ಅಲ್ಲೊಂದು 2 lakh ಇಸ್ಕೊಂಡೆ. ಅಂದ್ರೆ ಅವ್ರ ಹತ್ರ 50,000 ಇಸ್ಕೊಂಡೆ. ಆಮೇಲೆ ನಾನೇ ಮಾಡೋಣ, ಯಾವ್ದು ಬೇಡ. ನಮ್ ಫ್ರೆಂಡು ಹೇಳ್ದ ಯಾವ್ದು ಬೇಡ ನೀನೇ ಮಾಡಿದ್ರು ಒಂದು ಅವನೇ ಒಂದು 10,000 ಕೊಟ್ಟಿದ್ದಾನೆ ಕ್ರೆಡಿಟ್ ಕಾರ್ಡ್ ಇಂದ. ಅವು ಕಂಟಿನ್ಯೂಸ್ ನಾನು 80,000 ವರೆಗೂ ಮಾಡಿದ್ದೆ. ಅಂದ್ರೆ ನೇಕಡೆ ಮಾಡ್ಬಿಟ್ಟು ಇದೆಲ್ಲ ನೋಡಿ ನಾನೇ ಮಾಡೋಣ ಅಂತ. ಆಮೇಲೆ ನೇಕೆಡ್ ಯಾವತ್ತಿದ್ರು ಅದು ಬೈಯಿಂಗ್ ಡೇಂಜರ್, ನೇಕೆಡ್ ಡೇಂಜರ್ ಅಂತ ನನಗೆ ಗೊತ್ತಾಯ್ತು. 80,000 ಮಾಡಿದೆ. ಆಮೇಲೆ 2 days ಅಲ್ಲಿ ಅದನ್ನು ನಾನು ಕಳ್ಕೊಂಡ್ಬಿಟ್ಟೆ. ಸೊ ಇದೆಲ್ಲ ಆಯ್ತು. ಆಮೇಲೆ ಯಾರು ಕೊಡದೆ 9 lakh ವರೆಗೂ ಆಗ್ಬಿಡ್ತು. 9 lakh ವರೆಗೂ ಆಯ್ತು. ಆಮೇಲೆ ಪರ್ಸನಲ್ ಲೋನು ನಂದು ಮನೆಗೆ ಅಂತ ತಗೊಂಡಿದ್ನ, ಅದನ್ನ ಮೇಲೆ ಟಾಪ್ ಅಪ್ ಕೊಡ್ತೀನಿ ಅಂದ್ರೆ ಒಂದು 2.5 lakh ಕೊಟ್ರು. ಸೊ ಒಂದು 75 ಇನ್ನೊಂದು ಯಾವ್ದೋ ಜಂಬೋ ಲೋನ್ ಅಂತ ಕೊಟ್ರು. ಅದೆಲ್ಲಾನು ಹಂಗೆ ಕಳ್ಕೊಂತ ಬಂದೆ. ಲಾಸ್ಟ್ ಅಲ್ಲಿ ಫೈನಲ್ ಆಗಿ 1 lakh ಲಾಸ್ಟ್ 1.5 month ನನಗೆ ಕೊಟ್ರು. ನಮ್ ಫ್ರೆಂಡ್ ಹೇಳ್ದ, ಅವನು ಮಾಡ್ತಾ ಇದ್ದ ಸೆಲ್ಲಿಂಗ್ಗೆ, ಅವನು ತಿರ್ಗಾ ಮತ್ತೆ PF ಎಲ್ಲ ವಿಡ್ರಾ ಮಾಡಿ ಸೆಲ್ಲಿಂಗ್ ಮಾಡ್ತಾ ಇದ್ದ. ಅವನಿಗೆ ಇದು ಫಸ್ಟ್ ಸ್ಟಾಕ್ ಮುಗಿಯೋದು ಬ್ಯಾಕ್ ಟೆಸ್ಟ್ ಎಲ್ಲ ಮಾಡೋದು. ಅದನ್ನ ಮಾಡಿ ಅವನೊಂದು ಸ್ಟ್ರಾಟಜಿ ಕಂಡು ಹಿಡ್ಕೊಂಡು ಅವನು ವಿತಿನ್ 3.5 months ಅವ್ನು 1.5 ಲಕ್ಷ ರಿಕವರ್ ಮಾಡ್ಬಿಟ್ಟ. ರಿಕವರ್ ಮಾಡಿ ನನಗೆ ಡೈಲಿ ಅವ್ನು ನಾನು ಡಿಗ್ರಿ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮಾಡ್ಕೊಂಡೆ. ನೋಡು ನೀನು ಅಂದ್ಬಿಟ್ಟು ನನಗೊಂದು ಫಿನ್ ನಿಫ್ಟಿ ಇದು ಒಂದು ಕೊಟ್ಟ. ಸೆಲ್ಲಿಂಗ್ ಪ್ಯೂರ್ ಸೆಲ್ಲಿಂಗ್ ಅದು ಬರೀ ಮಂಡೇ ಥರ್ಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಅಷ್ಟೇ ಇದಿದೆ. ಟ್ಯೂಸ್ಡೇ ಫ್ರೈಡೇ ಇದಿರ್ಲಿಲ್ಲ. ಅದು ಎಲ್ಲ ಡೇ ಪ್ರಾಫಿಟೇ ನೋಡ್ಬಿಟ್ಟು ಅವನು ಎಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ಕೊಟ್ಟಿದ್ದ. ಇದನ್ನ ಮಾಡು, ಇದು ಬಿಟ್ಟೆ ಬೇರೆ ಎಲ್ಲೂ ಹೋಗ್ಬೇಡ ಅಂತ. ಅದನ್ನೇ ಕಂಟಿನ್ಯೂಸ್ 1.5 ಮಾಡ್ಕೊಂಡ್ ಬಂದೆ. ನನ್ಗೇನು ಯೂಸ್ ಲಾಸ್ ಆಗ್ಲಿಲ್ಲ. ಅದ್ರಲ್ಲಿ ಒಂದು 5,000 ಲಾಭದಲ್ಲೇ ಇದೆ. ಅದೇ ತರ ಮಾಡ್ತಿದ್ದೆ. ಈಗ ಎಲೆಕ್ಷನ್ ಟೈಮಲ್ಲೂ ಅಷ್ಟೇ ನಾನು ಮಾಡಿಲ್ಲ. ಎಲೆಕ್ಷನ್ 2 days ಇತ್ತಲ್ಲ ಮಾಡಿಲ್ಲ. ಇದಾದ್ಮೇಲೆ ಏನಾಯ್ತು, ಈ ಬಾಟ್ಸ್ಗೆಲ್ಲ ಇದಾಗಿದ್ದೆ ನಾನು ಬರ್ಬೇಕು ಅಂತ. ಅವಾಗ ಏನಾಯ್ತು, ಆ ಗ್ಯಾಪ್ ಇತ್ತಲ್ಲ ಮಂಡೇ ಮತ್ತೆ ಫ್ರೈಡೆ. ಸೊ ಏನಾದ್ರು ಮಾಡ್ಕೊಳೋಣ ಅಂತ ಸುಮ್ನೆ ತಿರ್ಗಾ ಅದೇ ತಗೊಂಡೆ. ಬ್ಲೈಂಡ್ ಆಗಿ ನೇಕೆಡ್ ಆಗಿ ಬೈಯಿಂಗ್ ತಗೊಂಡ ತಕ್ಷಣ ಒಂದ್ ದೊಡ್ಡ ಕ್ಯಾಂಡಲ್ ಬಂದ್ಬಿಟ್ಟು, ಇಂಜೆಕ್ಷನ್ ಕ್ಯಾಂಡಲ್ ಬಂದ್ಬಿಟ್ಟು 60,000 ಇದಾಗ್ಬಿಡ್ತು ಅದ್ರಲ್ಲಿ. ಸೊ ಅದನ್ನ ಆವರೇಜ್ ಮಾಡಿ ಲಾಸ್ಟ್ ವೀಕ್ ಬಾಟ್ಸ್ ಸಮಿಟ್ ಬರೋ ಅಷ್ಟರಲ್ಲಿ ಫುಲ್ ನಿಲ್ಲಾಗ ಹೋಗ್ಬಿಟ್ಟೆ. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಫುಲ್ ಆ 60,000 ಹೋದ ತಕ್ಷಣ ಸೆಲ್ಲಿಂಗು ಇನ್ಮೇಲೆ ಮಾಡಕ್ಕಾಗಲ್ಲ ಅಂತ ಗೊತ್ತಾಗಿ ನನ್ನ ಸೈಕಾಲಜಿ ಏನಾಯ್ತು, ಫುಲ್ ಇಚ್ಕೊಂಡು ಈ 40,000 ಏನ್ ಮಾಡಕ್ಕಾಗ್ತಿ, ಇದ್ರಲ್ಲಿ ರಿಕವರ್ ಮಾಡಕ್ಕಾದ್ರೂ ನೋಡೋಣ ಅಂತ ಹಂಗೆ ಮಾಡಿ ಝೀರೋ ಆಗ್ಬಿಡ್ತು. ಈಗ ನನಗೆ ಬರೋದು ಇನ್ಕಮ್ 30,000, ಎಲ್ಲ ಮನೆಗೆ ಖರ್ಚಾಗುತ್ತೆ. ಸೊ EMI ರೇಷ್ ಎಲ್ಲರೂ ಈಗ ಲಾಕ್ ಆಗ್ಬಿಟ್ಟಿದೀವಿ. ಸೊ ಈಗ ನನ್ ಬಡ್ಡಿ 3%, 9 ಲಕ್ಷ ಅಂದ್ರೆ 27,000 ಅದಕ್ಕೆ ಬೇಕು. ಪರ್ಸನಲ್ ಲೋನ್ಗಳು ಅದೆಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿ ನನಗೊಂದು 35-40,000 ಈಗ ಎಕ್ಸ್ಟ್ರಾ ಬರ್ಡನ್ ಆಗ್ಬಿಟ್ಟಿದೆ. ನಮ್ಮ ಮದುವೆ ಬೇರೆ ಆದ್ರೆ ಇನ್ನ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಲೈಫ್ ಈ ಸ್ಟೇಜ್ ಬಂದು ನನ್ನ ಕೆರಿಯರ್ ಹಾಳು ಮಾಡ್ಕೊಂಡ್ಬಿಟ್ಟೆ ಅನ್ಸ್ತಾ ಇದೆ. ಒಂದೇ ಇರೋದು ಈಗ ನಾನು ಬದುಕಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಈ ಎಕ್ಸ್ಟ್ರಾ ತೀರ್ಸಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಈಗ ಮಂತ್ ಸ್ಟಾರ್ಟ್ ಆದ್ರೆ 15ನೇ ತಾರೀಕು ಒಂದು 2 ಲಕ್ಷದ್ದು ಹಂಗಂಗೆ ಒಂದ್ ಮಂತ್ ಫುಲ್ ಅದೆಲ್ಲ ಕಟ್ಬೇಕಾಗುತ್ತೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನನ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೋದಾ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಇದನ್ನ ಹೇಳ್ಕೊಂಡು ನಾನ್ ಮಾಡಿದ ತಪ್ಪು ಇನ್ ಯಾರು ಮಾಡಬಾರದು ಅಂತ. ಸೊ ಕಾಲ್ಸ್ ಎಷ್ಟೇ ಬರಲಿ, ಅವ್ರು ಏನೇ ಸ್ಕ್ರೀನ್ ಶಾಟ್ ಕಳಿಸ್ಲಿ, ನಾನು ಇಷ್ಟು ಮಾಡ್ಕೊಡ್ತೀನಿ ದಿನಕ್ಕೆ, ನೀವು ಇಷ್ಟು ಕ್ಯಾಪಿಟಲ್ ಅಂದ್ರೆ ಯಾರನ್ನೂ ನಂಬಾರ್ದು. ನಾನು ಮಾಡಿರೋ ತಪ್ಪು ಯಾರು ಮಾಡಬಾರ್ದು. ನಾನು ತಪ್ಪು ಮಾಡಿದ್ದೀನಿ, ಅವ್ರ ಕಡೆಯಿಂದಾನು ಬಂದಿದೆ, ತರ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡಿದ್ದೀನಿ. ಆದ್ರೆ ನಾನು ತಪ್ಪು ಮಾಡಿದ್ದೀನಿ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಫುಲ್ ನೇಕೆಡ್ ಬೈಯಿಂಗು ಇದೆಲ್ಲ ಮಾಡೋದು ದೊಡ್ಡ ತಪ್ಪು ಅಂತ ಅರಿವಾಗಿ ನನಗೆ ಫುಲ್ ಈಗ ಜ್ಞಾನೋದಯ ಆಗಿದೆ. ಏನು ಮಾಡದೇ ಇರೋಂತ ಪರಿಸ್ಥಿತಿಗೆ ಬಂದು ಕೊನೆಯಲ್ಲಿ ತಲುಪಿಬಿಟ್ಟಿದ್ದೀನಿ. ನಾನು ಅವಾಗ 2017 ಅವಾಗ ಗೊತ್ತಿಲ್ಲದೆ ಕೈ ಇಟ್ಬಿಟ್ಟು ಇದ್ ಮಾಡಿದೆ. ಮತ್ತೆ ಅದನ್ನ ದುಡ್ದು ತೀರಿಸ್ದೆ. ಎಲ್ಲಾನು ನಾನು ದುಡ್ದು ತೀರಿಸಿ ಬಂದೆ.
ಇದನ್ನ ನಾನು ಪ್ಯಾಷನ್ ಮಾಡ್ಕೋಬೇಕು ಅಂತ ಬಂದಿದ್ದೆ. ನೀವು ಅವಾಗ ಒಂದು ಆಫರ್ ಕೊಟ್ಟಿದ್ರಿ ನಾವು ಬ್ಯಾಚಲ್ಲಿ ಬರೋ ಆಪ್ಷನ್ಸ್ 1 year ಇದಿರ್ಬೇಕು, ಅವ್ರು ಇದ್ದವ್ರಿಗೆ ನಮ್ದ್ರಲ್ಲಿ ಕಂಪ್ನಿಯಲ್ಲಿ. ನಾನು ಅಂದ್ಕೊಂಡೆ ಅಯ್ಯೋ ಅದಿದ್ರೆ ನಾನು ಇಲ್ಲೇ ಜಾಯ್ನ್ ಆಗ್ಬೋದು ಅಂತ. ಜಾಯ್ನ್ ಆಗಿ ನನ್ನ ಕೆರಿಯರ್ ನ ಇದ್ರಲ್ಲೇ ಇದ್ ಮಾಡ್ಕೋಬಹುದು. ಇಲ್ಲೂ ಇದ್ಕೊಂಡು ಹಂಗೆ ನಾನು ಟ್ರೇಡ್ ಮಾಡ್ಕೊಂಡು ಒಂದು ಅದನ್ನ ಪ್ಯಾಷನ್ ಆಗಿ ಈಗಲೂ ಅಷ್ಟೇ ನನಗೆ ನೇಕೆಡ್ ಕಾಲು ಈ ಸ್ಕ್ಯಾಮ್ ಇಂದ ಸ್ವಲ್ಪ ನಂದು ಎಲ್ಲ ಡೈವರ್ಟ್ ಆಗಿ ಇದಾಯ್ತು ಅನ್ಸ್ತಾ ಇದೆ. ಅದ್ರ ಮಾರ್ಕೆಟ್ ಬಗ್ಗೆ ನಾನು ಮಾರ್ಕೆಟ್ ಅಲ್ಲೇ ಇದ್ರೆ ನಾನು ಅಂದ್ರೆ ಅದರಿಂದ ಯಾರಿಗೂ ನಾವು ಮೋಸ ಮಾಡ್ದಂಗಾಗಲ್ಲ ಡೈರೆಕ್ಟ್ ಆಗಿ. ಈಗ ನೀವು ಒಂದು ಅಂಗಡಿ ಇಟ್ಕೊಂಡ್ರೆ ಯಾವ್ದಾದ್ರು ಒಂದು ಐಟಮ್ ತಗೊಂಬಂದ್ರೆ ನಾವು ಏನ್ ಮಾಡ್ತೀವಿ, 100 ರೂಪಾಯಿ ಐಟಮ್ 500 ಅಂತಾನೆ ಹೇಳ್ಕೊಂಡ್ ಬರ್ತೀವಿ. ಅವ್ರ ಕಡಿಮೆ 300, ಅವಾಗ ಮೋಸ ಮಾಡ್ದಂಗಾಗುತ್ತೆ. ಹಂಗನ್ಬಿಟ್ಟು ಎಲ್ಲಾರು ಮೋಸ ಅಂತ ಹೇಳ್ತಾರೆ ಅಂಗಡಿ, ಅದು ಅವ್ರ ಬಿಸ್ನೆಸ್ ಲೆಕ್ಕದಲ್ಲಿ ಮಾಡ್ತಾರೆ. ಅದು ನನಗೆ ಅನ್ನಿಸ್ತಾ ಇರೋದು ಈ ಟ್ರೇಡ್ ಮಾರ್ಕೆಟ್ ಅಲ್ಲಿ ನಾವು ಹಾಕ್ತಿವಿ ದುಡ್ಡು, ಯಾರೊಬ್ರು ಕಳ್ಕೊಂತಾರೆ ಅದು ಗೊತ್ತಿಲ್ಲ, ಆದ್ರೆ ಇದು ಡೈರೆಕ್ಟ್ ಆಗಿ ಯಾರಿಗೂ ಮೋಸ ಮಾಡ್ದಂಗ ಆಗಲ್ಲ. ಸೊ ಅದಕ್ಕೆ ಇದನ್ನ ಕೆರಿಯರ್ ಆಗಿ ಮಾಡ್ಕೋಬೇಕು ಅಂತ ಬಂದೆ. ಈಗ ನೋಡಿದ್ರೆ ಈ ತರ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಸರ್. ಎಲ್ಲಾರ್ಗು ಒಂದ್ ಮಾತಾಡ್ತೀನಿ, ದಯವಿಟ್ಟು ಯಾರು ಯಾವ ಕಾಲ್ ಬಂದ್ರು ಇಮಿಡಿಯೇಟ್ ಕಟ್ ಮಾಡಿ, ಅವ್ರನ್ನ ಮಾತಾಡಕ್ಕೆ ಬಿಡ್ಬೇಡಿ. ಮೈಂಡ್ ವಾಶ್ ಮಾಡ್ತಾರೆ, ಮೈಂಡ್ ವಾಶ್ ಮಾಡಿ ನಿಮ್ಗೆ ಏನಾದ್ರು ಮಾಡಿ ಇದ್ ಮಾಡ್ತಾರೆ, ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾರೆ. ಎಷ್ಟು ನಂಬರ್ ಬರುತ್ತೆ ಬರ್ಲಿ, ಎಲ್ಲಾನು ಬ್ಲಾಕ್ ಮಾಡ್ಕೊಂತ ಬನ್ನಿ ಒಂದ್ ಕಡೆಯಿಂದ. ಯಾವ್ದೇ ಕಾರಣಕ್ಕೂ ನೀವು ನೇಕೆಡ್ ಮಾಡ್ಬೇಡಿ. ನೇಕೆಡ್ ಬೈಯಿಂಗ್ ಅಂತೂ ಮೊದ್ಲೇ ಮಾಡ್ಬೇಡಿ. ಯಾವ್ದ್ ಮಾಡಿದ್ರು ಎಡ್ಜಿಂಗ್ ಅಲ್ಲಿ ಇರ್ಲಿ, ಸೆಲ್ಲಿಂಗ್ ಇರ್ಲಿ, ಅವಾಗ ಮಾತ್ರ ನಾವು ಬದುಕಕ್ಕೆ ಅವಕಾಶ. ಇಲ್ಲಾಂದ್ರೆ ಏನಿಲ್ಲ ಸರ್. ಅದೇ ಈ ತರ ಆಗ್ಬಿಟ್ಟು ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ನಿಮ್ ಹತ್ರ ಹೇಳಿದ್ರೆ ಏನಾದ್ರು ಸರ್ವೈವ್ ಆಗ್ಬೋದಾ ಇದ್ರಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ? ಇವಾಗ ನೀವು ಇಷ್ಟು ನೊಂದು ಬೆಂದು ಮಾರ್ಕೆಟ್ ಬಂದು ಇಷ್ಟೆಲ್ಲ ದುರಂತಗಳನ್ನ ನೋಡಿದ್ದೀರಾ. ನಾನು ಹೇಳ್ಬೇಕಂದ್ರೆ ನಿಮ್ಮ ಜರ್ನಿಯಲ್ಲಿ 2017 ನೀವೇನು ಕಳ್ಕೊಂಡಿದ್ರಲ್ಲ, ಆ ಕಳ್ಕೊಂಡಿರೋದನ್ನ ಮತ್ತೆ ಅದನ್ನೆಲ್ಲ ರಿಕವರ್ ಮಾಡಿ ಮತ್ತೆ ಝೀರೋಗೆ ಬಂದ್ರಲ್ಲ, ಸೊ ಅಲ್ಲೇನೆ ನೀವು ಐ ಥಿಂಕ್ ಶೇರ್ ಮಾರ್ಕೆಟ್ ನ ಬಿಟ್ಬಿಟ್ಟಿದ್ರೆ ಇವತ್ತು ಎಷ್ಟೋ ಚೆನ್ನಾಗಿರ್ತಾ ಇದ್ರಿ. ಬಟ್ ಮತ್ತೆ ಬಂದ್ರಿ, ಕಲ್ತ್ರಿ. ಬಟ್ ಕಲ್ತಾದ್ಮೇಲೆ ನಿಮ್ಗೆ 1 ಲಕ್ಷ ಸಾಲ ಸಿಗ್ಲಿಲ್ಲ ಅನ್ಬಿಟ್ಟು ಬರೀ 50,000 ಸಾಲ ಸಿಕ್ತು ಅಂತ ಹೇಳ್ಬಿಟ್ಟು ಬರೀ ಟಿಪ್ಸು ನೇಕೆಡ್ ಬೈಯಿಂಗ್ ಕಡೆನೆ ಹೋದ್ರಿ. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಹೆಡ್ಜಿಂಗು, ಸೆಲ್ಲಿಂಗು ಎಲ್ಲ ಹೇಳ್ಕೊಟ್ಟಿದೀವಿ. ಜೊತೆಗೆ ಕ್ಯಾಶ್ ಮಾರ್ಕೆಟ್ ಸಹ ಹೇಳ್ಕೊಟ್ಟಿದೀವಿ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಎಲ್ಲಿ ತಗೋಬೇಕು ಶೇರ್ಗಳನ್ನ, ಎಲ್ಲಿ ಮಾರಬೇಕು, 3 ತಿಂಗಳು ಇಟ್ಕೋಬೇಕು, ನೋಡಬಾರ್ದು, ಮಾರ್ಕೆಟ್ ನೋಡೋದು ಅಪರಾಧ, ಇದೆಲ್ಲಾನು ಹೇಳ್ಕೊಟ್ಟಿದೀವಿ. ಮಾರ್ಕೆಟ್ ನೋಡ್ಲೇಬಾರ್ದು ಅಂತ. ಬಟ್ ಆದ್ರೂ ನಿಮ್ಗೆ ನಿಮ್ಮ ಮೈಂಡ್ ಸೆಟ್ ಹೆಂಗಿತ್ತಂದ್ರೆ ಬಿಕಾಸ್ ಆಫ್ ಸಾಲಗಳು, ನಿಮ್ಗೆ ಪ್ರೆಷರ್ ಇತ್ತಲ್ಲ, ಮನೆ ಸಾಲ ಇತ್ತಲ್ಲ, ಅದನ್ನ ಬೇಗ ತೀರ್ಸೋಣ ಅಂತ ಹೋಗಿ ದಟ್ ಪ್ರೆಷರ್ ಇದೆಯಲ್ಲ, ಮನೆಯಲ್ಲಿ ಸಾಲ ಇದೆ, ಹೆಂಗನ ಮಾಡಿ ನಾನು ಮಗನಾಗಿ ಏನೋ ಒಂದು ಸಹಾಯ ಮಾಡ್ಬೇಕು ಅಪ್ಪ ಅಮ್ಮನಿಗೆ ಅಂತ ನೀವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಶೇರ್ ಮಾರ್ಕೆಟ್ ಬಂದ್ರಿ. ಬಟ್ ಮಾರ್ಕೆಟ್ಗೆ ನಿಮ್ಮ ಇಂಟೆನ್ಷನ್ ಅರ್ಥ ಆಗಲ್ಲ. ನೀವು ಯಾವ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಾ ಗೊತ್ತಿಲ್ಲ. ಮಾರ್ಕೆಟ್ ಏನ್ ನೋಡುತ್ತೆ, ಎರಡೇ, ಈ ವ್ಯಕ್ತಿಗೆ ದುರಾಸೆ ಇದೆಯಾ ಇಲ್ಲ ಆಸೆ ಇದೆಯಾ. ದುರಾಸೆ ಅಂದ್ರೆ ನಾನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಯಾರೇ ಒಬ್ರು ನೇಕೆಡ್ ಪುಟ್ಟು ಮಾಡ್ತಾ ಇದಾರೆ ಅಂದ್ರೆ ಇದು ದುರಾಸೆಯ ಆಟ. ಯಾಕೆ ದುರಾಸೆ ಆಟ ಅಂದ್ರೆ ಆಪ್ಷನ್ಸ್ ಅಲ್ಲಿ 1000 ಹಾಕಿ 1000 ರೂಪಾಯಿ ಮಾಡ್ಬೋದು. ಅದೇ ಆಪ್ಷನ್ ಸೆಲ್ಲಿಂಗ್ ಹೆಡ್ಜಿಂಗ್ ಅಲ್ಲಿ 1,00,000 ಹಾಕಿ 1000 ಮಾಡ್ಬೋದು. 1,00,000 ಹಾಕಿ 1000 ಮಾಡಕ್ ಹೊರಟಿರೋರು ಶೇರ್ ಮಾರ್ಕೆಟ್ ಅಲ್ಲಿ 100% ಸಕ್ಸಸ್. 1000 ಹಾಕಿ 1000 ಮಾಡಕ್ ಬರೋರು 100% ಫೇಲ್. ಯಾಕಂದ್ರೆ ನಾವು ಎಷ್ಟು ಚಾಣಾಕ್ಷರಾಗಿರ್ತೀವೋ ನಮ್ಮ ವಿರುದ್ಧವಾಗಿ ಟ್ರೇಡ್ ಮಾಡುವಂತ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಚಾಣಾಕ್ಷರಾಗಿರುತ್ತೆ, ನಮ್ಗಿಂತ 100 ಪಟ್ಟು ಶಾರ್ಪ್ ಇರ್ತಾರೆ. ಆದ್ರಿಂದ ಇವತ್ತು ಇವರು ಮಾಡಿರೋ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಇವಾಗ ಆಗೋಗಿದೆ. ಇವಾಗ 9 ಲಕ್ಷ ಕಳ್ಕೊಂಡಿದ್ದೀರಾ, ಹತ್ರ ನಿಮ್ಗೆ ಫುಲ್ ಕಷ್ಟದಲ್ಲಿದ್ದೀರಾ. P&L ಎಲ್ಲ ನೋಡ್ತಾ ಇದ್ದೀನಿ. P&L ಸಹ 17 ಕಮೋಡಿಟೀಸ್ ಇದೆಲ್ಲ ವಿತ್ ಜೆರಾಕ್ಸ್ ತಗೊಂಡ್ ಬಂದಿದ್ದೀರಾ. ಬ್ಯಾಕ್ ಟು ಬ್ಯಾಕ್ಸ್ ಲಾಸಸ್ನ ತಿನ್ ಮಾಡ್ಕೊಂಡು ಬಂದಿದ್ದೀರಾ. $1 ಲಕ್ಷ. ಪ್ರಾಫಿಟ್ನ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀರಾ. ಪ್ರಾಫಿಟ್ ಡನ್ ಸ್ಕ್ರೀನ್ಶಾಟ್. ಇಲ್ಲಿ ನೋಡ್ಬೋದು 4. ಇದರಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 6 ಲಕ್ಷ ಲಾಸ್ ಇದೆ, 6 lakhs ಲಾಸ್ ಇದೆ ಒಂದು ಅಕೌಂಟಲ್ಲಿ. ಇನ್ನು ಎಷ್ಟೆಷ್ಟು ಅಕೌಂಟಲ್ಲಿ ಏನೇನು ಹೋಗಿದೆ, ಟೋಟಲ್ 10 lakhs ವರೆಗೂ ಲಾಸ್ ಆಗಿದೆ. ಹಳೆ ಲಾಸ್ ಎಲ್ಲ ಸೇರಿಸಿದ್ರೆ ಓವರ್ ಆಲ್ 10 lakhs ವರೆಗೂ ಲಾಸ್ ಇದೆ. ಇಷ್ಟೆಲ್ಲ ಲಾಸ್ಗೆ ಕಾರಣ ಆಗಿರೋದು ಆಪ್ಷನ್ಸ್ ಬೈಯಿಂಗ್. ಗ್ರೀನ್ ಬಟನ್ ಒತ್ತಿದ್ರೆ ಶೇರ್ ಮಾರ್ಕೆಟಲ್ಲಿ ನೀವು ಲೈಫನ್ನೇ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ದುಡ್ಡಿರೋದು, ಲೈಫ್ ಸ್ಟಾರ್ಟ್ ಆಗೋದು ರೆಡ್ ಬಟನ್ ಅಲ್ಲಿ. ಹಾಗಂತೇಳಿ ಬರೀ ರೆಡ್ ಬಟನ್ ಒತ್ತಬೇಡಿ, ಹೆಡ್ಜ್ ಮಾಡ್ಬಿಡಿ. ಕಾಲ್ ಬೈಗೆ ಕಾಲ್ ಸೆಲ್ಗೆ ಕಾಲ್ ಬೈ ಅಂದ್ರೆ ಹೆಡ್ಜ್. ಒಂದೇ ಒಂದು ಐಟಮ್ನ ಯಾವತ್ತೂ ಟ್ರೇಡ್ ಮಾಡಬೇಡಿ. ಟ್ರೇಡ್ ಮಾಡಿದ್ರೆ 2-3 ಐಟಮ್ನ ಮಿಕ್ಸ್ ಮಾಡಿ ಹೆಡ್ಜ್ ಮಾಡ್ಕೊಂಡು ಮಾಡ್ಬೇಕು. ಅದೆಲ್ಲ ಹಿಂಗೆ ಅಂತ ಸರ್ಗೂ ಗೊತ್ತಿದೆ. ಬಟ್ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ದುಡ್ಡು ಶಾರ್ಟೇಜ್ ಇರೋದ್ರಿಂದ ಸೆಕೆಂಡ್ ಟಿಪ್ಸ್ ತಗೊಳ್ಳೋದು. ನೋಡಿ ಅವರು ಟಿಪ್ಸ್ ಇಂದಾನೆ ಐ ಥಿಂಕ್ ಒಂದು 5-6 ಲಕ್ಷ ಕಳ್ಕೊಂಡು. ಹೌದು 5-6 ಲಕ್ಷ ಕಳ್ಕೊರೋ ಟಿಪ್ಸೇ.
ರಿಕವರಿ ಕಾಲ್ಸ್ ಅಂತ. ಆಮೇಲೆ ನಾವು ಮುಂಬೈ, ಮಂಗಳೂರು, ಬೆಂಗಳೂರು ಅಂತೆಲ್ಲ ಬೇರೆ ಬೇರೆ ಕನ್ನಡದಲ್ಲೇ ಮಾತಾಡ್ತಾರೆ, ಟಿಪ್ಸ್ ಕೊಡ್ತೀವಿ. ಫಸ್ಟ್ ಹಿಂದಿಯಲ್ಲಿ ಮಾತಾಡ್ತಾರೆ, ಆಮೇಲೆ ಕನ್ನಡದವರೇ ಫೋನ್ ಮಾಡ್ತಾರೆ, ಟಿಪ್ಸ್ ಕೊಡ್ತೀನಿ, ದುಡ್ಡು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಕೌಂಟ್ ಹ್ಯಾಂಡ್ಲಿಂಗು ಕೊಟ್ಟಿದ್ದೀನಿ ನಾನು. ಅದರಲ್ಲೂ 1 ಲಕ್ಷ ಒಂದೇ ದಿನ ಕಳೆದ್ಬಿಟ್ರು, ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗ್ಬಿಟ್ರು. ಆ ಥರ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಫೋನ್ಗಳನ್ನ. ತುಂಬ ಹುಷಾರಾಗಿರಿ. ಇವಾಗ ನಿಮ್ಗೆ ಏನು ಸಜೆಷನ್ ಕೊಡ್ಬೋದು ಅಂದರೆ, ಇವಾಗ ನಿಮ್ಮ ಹತ್ರ ಒಳ್ಳೆ ಕೆಲಸನೂ ಇದೆ. TD ಸಂಸ್ಥೆಯಲ್ಲಿ ಏನಾದ್ರು ಡೆಫಿನೆಟ್ಲಿ ಆಪರ್ಚುನಿಟಿ ಇದ್ರೂ ವಿಲ್ ಟೆಲ್ ಯು. TD ಸಂಸ್ಥೆಯಲ್ಲಿ ನಿಮ್ಮ ಅರ್ನಿಂಗ್ಸ್ನ ನೀವು ಇನ್ಸೆಂಟಿವ್ಸ್ ಮುಖಾಂತರ ಇದರಿಂದ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಅರ್ನಿಂಗ್ಸ್ ಸಹ ಇಂಪ್ರೂವ್ ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನನ್ನ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಸೊ ಡೆಫಿನೆಟ್ಲಿ TD ಸಂಸ್ಥೆಯಿಂದ ಮಾಡ್ತೀವಿ. ಇದೆಲ್ಲ ಇದು ನಿಮ್ಮೊಬ್ಬರ ಸೋಲಲ್ಲ, ಎಂಟೈರ್ ಒಂದು ಮಿಡಲ್ ಕ್ಲಾಸ್ ಹುಡುಗನ ಒಂದು ಸೋಲು. ಬಿಕಾಸ್ ಎಲ್ಲರೂ ಒಂದು ಒಳ್ಳೆ ಕೆಲಸ, ನೀವೇನಾದ್ರು ಕೆಟ್ಟ ಕೆಲಸ ಮಾಡಿ ದುಡ್ಡು ಕಳ್ಕೊಂಡಿದ್ರೆ ಅದೊಂಥರ, ನೀವು ಒಳ್ಳೇದೇ ಮಾಡಕ್ಕೆ ಹೋದ್ರೆ ಬಟ್ ಹೋಗಿರೋ ದಾರಿ ಸರಿ ಇಲ್ಲ, ಆಪ್ಷನ್ ಬೈಯಿಂಗ್ ಅನ್ನೋ ದಾರಿ ಸರಿ ಇಲ್ಲ. ಸೊ ಕೆಟ್ಟ ದಾರಿ ಆದರೆ ಒಳ್ಳೆ ಶೇರ್ ಮಾರ್ಕೆಟ್ ಅದು ತುಂಬ ಒಳ್ಳೇದು, ಬಟ್ ಅದರಲ್ಲಿ ಅಡ್ಡದಾರಿ ಅಂತಾರಲ್ಲ, ಅದು ಅಡ್ಡದಾರಿಯಲ್ಲಿ ಸ್ವಲ್ಪ ಏನೋ ಬೇಗ ಮಾಡೋಣ ಅಂತ ಹೋದ್ರೆ ಸೊ ಅದೊಂದು ಸ್ವಲ್ಪ ಬೇಗ ಮಾಡೋಣ ಅಂತ ಹೋಗಿರೋ ಒಂದು ಸಣ್ಣ ಮೈಂಡ್ ಸೆಟ್ಟಿಂದ ನೀವು ಇಷ್ಟು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಸೊ ಡೆಫಿನೆಟ್ಲಿ ಈ ಟೈಮಲ್ಲಿ ನಾನು ಸಾಂತ್ವನ ಹೇಳಬೇಕು. ಸೊ ಧೈರ್ಯವಾಗಿರಿ, ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗಬೇಡಿ. ಯಾಕಂದರೆ ಈ ಚಿಕ್ಕ ಏಜಲ್ಲಿ ನೀವಿನ್ನ ಸಾಧನೆ ಮಾಡೋದು ಬೆಟ್ಟದಷ್ಟಿದೆ. ಸೊ ಒಂದು ಕಾಲದಲ್ಲಿ ನಾನು ನಿಮ್ಮ ಥರನೇ ಆಗಿದೆ, ಬಟ್ ನಿಮ್ಮಷ್ಟು ಒಂದು 2-3 lakhs ಕಳ್ಕೊಂಡಿದ್ದೆ. ಸೇಮ್ ಸಿಚುವೇಶನ್, ನೀವು MBA ಮಾಡಿರೋದು, ನಾನು MBA ಮಾಡಿರೋದು. ಬಟ್ ನಾನು ಒಂದು ಸ್ವಲ್ಪ ಫೈನಾನ್ಷಿಯಲಿ ನಮ್ಮ ಫ್ಯಾಮಿಲಿಯಲ್ಲೂ ಏನು ಸಪೋರ್ಟ್ ಇಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇಲ್ಲ. ಬಟ್ ಏನಂದರೆ ನಿಧಾನಕ್ಕೆ ಹಂತವಾಗಿ ನಿಧಾನಕ್ಕೆ ಬೆಳೆದ್ವಿ. ಸೊ ಒಂದು ಸಮಾಜ ಸೇವೆ ಮಾಡಿಕೊಂಡು ಜನಗಳಿಗೆ ಶೇರ್ ಮಾರ್ಕೆಟ್ ಹೇಳ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಸೊ ಡೆಫಿನೆಟ್ಲಿ ಈ ಥರ ಯಾರೂ ಆಗಬಾರ್ದು ನಮ್ಮ ಕರ್ನಾಟಕದಲ್ಲಿ. ಮೇನ್ ಈ ವಿಡಿಯೋ ಗುರಿ ಬಂದ್ಬಿಟ್ಟು ಸೊ ಇವರು ಆರಾಮಾಗೆ ಈ ವಿಡಿಯೋ ಕೊಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವ್ರ ಲೈಫ್ ಅಷ್ಟು ಕ್ರಿಟಿಕಲ್ ಇದೆ ಅಂದರೆ ವಿಡಿಯೋ ಕೊಡೋ ಶಕ್ತಿನೂ ಅವ್ರಿಗಿಲ್ಲ. ಆದರೂ ಸಹ ಈ ವಿಡಿಯೋ ಕೊಟ್ಟಿದ್ದಾರೆ ಅಂದರೆ, ಈ ವಿಡಿಯೋ ಆಡಿಯೋ ಕೊಟ್ಟಿದ್ದಾರೆ ಅಂದರೆ ಮೇನ್ ಗುರಿ ಬಂದ್ಬಿಟ್ಟು ಯಾರೂ ಸಹ ನೀವು ಅವ್ರ ಥರ ಆಗಬಾರ್ದು, ದುಡ್ಡು ಕಳ್ಕೋಬಾರ್ದು, ಆ ನೋವಿಗೆ ಸಿಕ್ಕಾಕೋಬೇಡಿ. ದಯಮಾಡಿ ಕೈ ಮುಗಿದು ನಾನೇ ಕೇಳ್ಕೊತಿದ್ದೀನಿ, ಯಾರು ಶೇರ್ ಮಾರ್ಕೆಟಿಗೆ ಬರಬೇಡಿ, ಕಾಲು ಮುಗಿದು ಕೇಳ್ಕೊತೀವಿ. ಶೇರ್ ಮಾರ್ಕೆಟ್ಗೆ ಬರಲೇಬೇಡಿ, ಬಂದರೂ ಸಹ ಆಪ್ಷನ್ ಬೈಯಿಂಗ್ ಮಾಡಕ್ಕೆ ಹೋಗ್ಬೇಡಿ, ಟಿಪ್ಸ್ಗಳನ್ನು ತಗೋಬೇಡಿ, ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡಬೇಡಿ. ಶೇರ್ ಮಾರ್ಕೆಟ್ಗೆ ಬಂದರೆ ಆಳವಾಗಿ ತಿಳ್ಕೊಳ್ಳಿ, ಕ್ಯಾಶ್ ಮಾರ್ಕೆಟ್ ಮಾತ್ರ ಮಾಡಿ, ಜೊತೆಗೆ ಹೆಡ್ಜಿಂಗ್ ಮಾಡಿ, ಇಲ್ಲ ಶೇರ್ ಮಾರ್ಕೆಟ್ಗೆ ಬರಕ್ಕೆ ಹೋಗ್ಬೇಡಿ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ನಿಮಗೆ ಒಂದು ಡೆಫಿನೆಟ್ಲಿ ಒಂದು TD ಸಂಸ್ಥೆಯಿಂದ ಏನಾಗುತ್ತೋ ಅದು ಕೈಲಾದ ಸಹಾಯ ಒಂದು ಮಾಡಿಕೊಡ್ತೀವಿ. ಸೊ ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.